ಸ್ಟ್ರಾಂಗ್ ಬೇಬಿನ ನೀನು ಅದಿತಿ ತರ ಸ್ಟ್ರಾಂಗ್ ಬೇಬಿ ನೀನು ಅಯ್ಯೋ ದಿಸ್ತಿನೇ ಆಗಿಲ್ಲ ನಾಯಿ ಮರಿಗೆ ಬೇಬೀಸ್ಗೆ ವ್ಯಾಕ್ಸಿನ್ ಹಾಕಿಸಿದಾಗ ಯಾವ ಪ್ರಿಕಾಷನ್ಸ್ನ ತಗೊಳ್ಬೇಕು? ಕೆಲವೊಂದ್ಸಲ ಪೇರೆಂಟ್ಸ್ಗಳಿಗೆ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ. ಇದರಿಂದ ಮಕ್ಕಳುಗಳಿಗೆ ತೊಂದರೆ ಆಗುತ್ತೆ. ಆ ಎಲ್ಲ ಡೀಟೇಲ್ಸ್ನ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟಿಗೆ ಕೃವಿ ಏನು ಮಾಡಿದ್ರು ಅಂತಂದರೆ ಮೆಂತ್ಯ ಸೊಪ್ಪೆಂದು ಒಂದು ಕಿಚಡಿ ಮಾಡಿಕೊಟ್ಟಿದ್ರು. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ನಮ್ಮ ಹೇರ್ ಗ್ರೋತ್ಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಮೆಂತ್ಯ ಸೊಪ್ಪಲ್ಲಿ ಗ್ಯಾಲೆಕ್ಟೋಗಾಗ್ ಅಂತ ಇರುತ್ತೆ. ಇದು ನಮ್ಮ ಎದೆಹಾಲು ಹೆಚ್ಚಿಸೋದಕ್ಕೆ ಆ್ಯಂಡ್ ಪೋಸ್ಟ್ ಪ್ಯಾಟಮ್ ರಿಕವರಿಗೆ ತುಂಬ ಬೇಗ ನಾವು ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಿತಿಗೂ ಕಿಚಡಿ ಅಂತಂದರೆ ತುಂಬ ಇಷ್ಟ. ಅವ್ರಿಗೂ ಬ್ರೇಕ್ಫಾಸ್ಟ್ ಇದೇ ಆಗಿತ್ತು. ನೀನು ತಿನ್ಬಾರ್ದಂತೆ. ಓಕೆನಾ, ಬಂದು ತಿನ್ಬೇಡ ಅದಿತಿ, ತಿನ್ಬೇಡ ಬಂದು. ಆರಿದು 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 ಹೆಂಗಿದೆ ಹೆಂಗಿದೆ? ಸೂಪರ್. ಇನ್ನೊಂದು ಬಂತು ಬಂತು ಕಳ್ಬೇಕು. ಬಂತು 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 ಹೆಂಗಿದೆ? ಆ್ಯಕ್ಚುಲಿ ಅದಿತಿ ಸೆಲ್ಫ್ ಫೀಡಿಂಗ್ ಮಾಡಿಕೊಂಡು ಆರಾಮಾಗಿ ತಿಂತಾರೆ. ಬಟ್ ನನಗೇನೋ ಒಂಥರ ಗಿಲ್ಟು, ಪಾಪ ಅವ್ರಿಗೆ ನಾನು ತಿನ್ನಿಸ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಆಟ ಆಡಿಸ್ಕೊಂಡು ತಿನ್ನಿಸ್ತಿದ್ದೆ. ಬಿಸಿನೀರನ್ನ ನಾನು ರೂಮಲ್ಲೇ ಕಾಯಿಸ್ಕೊಳ್ತೀನಿ. ಕೃವಿ ನನಗೆ ಬಾಟಲ್ಗೆ ನೀರೆಲ್ಲ ತಂದಿಟ್ಟಿರ್ತಾರೆ. ಸೊ ಕೆಟಲಲ್ಲಿ ಕಾಯಿಸ್ಕೊಳ್ತೀನಿ. ಬಿಸಿನೀರನ್ನೇ ಕುಡಿದ್ರೆ ಒಳ್ಳೆಯದು. ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಾ ಬಿಸಿನೀರನ್ನ ಎಷ್ಟು ದಿನದವರೆಗೂ ಕುಡಿಬೇಕು, ತಣ್ಣೀರನ್ನ ಕುಡಿಬೋದಾ ಅಂತ. ಬಿಸಿನೀರನ್ನೇ ಕುಡೀರಿ. ನಾನು 1 ವರ್ಷದವರೆಗೂ ಬಿಸಿನೀರನ್ನೇ ಕುಡಿಯೋದು, ತಣ್ಣೀರನ್ನ ಕುಡಿಯೋದಿಲ್ಲ. ಬಿಸಿ ನೀರು ನಮ್ಮ ರಿಕವರಿಗೂ ಹೆಲ್ಪ್ ಮಾಡುತ್ತೆ. ಬೇಗ ಗರ್ಭಕೋಶ ಹೀಲ್ ಆಗೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ನಾನು ದಿನಕ್ಕೆ 3 ಇಂದ 4 ಲೀಟರ್ ನೀರು ಕುಡಿತೀನಿ. ಇದರಿಂದ ಎದೆ ಹಾಲು ಹೆಚ್ಚಿಸೋದಕ್ಕೂ ಸಹಾಯ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಲಿಟಲ್ಗೆ ಒಂದ್ಸಲ ಫೀಡ್ ಮಾಡಿಸಿ ನಿದ್ದೆ ಮಾಡಿಸ್ತೀನಿ. ಅದಾದಮೇಲೆ ಅದಿತಿ ಜೊತೆ ಆಟ ಶುರುವಾಗುತ್ತೆ. ಇನ್ಸ್ಟಾಗ್ರಾಮ್ ಸ್ಟೋರೀಸ್ನ ನೋಡಿ ತುಂಬ ಜನ ಕೇಳ್ತಾರೆ, ಹೇಗೆ ನೀವು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅದಿತಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ನಾನು ಹೇಗೆಲ್ಲ ಇಬ್ಬರೂ ಮೇಂಟೈನ್ ಮಾಡ್ತೀನಿ, ಅದಕ್ಕೆ ಸೀಕ್ರೆಟ್ ಏನು ಅಂತಂದರೆ, ಫಸ್ಟ್ ಒನ್ ಇಸ್ ಪ್ರಯಾರಿಟಿ. ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತೀವೋ ಅದನ್ನು ಮಾಡೇ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರೋದು. ಅಂತಂದರೆ ನಾಳೆಗೆ ಏನೇನು ಮಾಡ್ತೀವಿ ಅನ್ನೋದನ್ನು ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬಂದ್ಬಿಡು ಅಮ್ಮ. ಅಬ್ಬ ಪಾಪ ಕಾಲು. ಪಾಪ. How dare you to hit me? No, hit me. Don't hit me. Don't hit me. How dare you to hit me? How dare you to hit me? Nobody should. Nobody should hit. ಹೌದು, ಕರೆಕ್ಟ್, ಗುಡ್ ಜಾಬ್. ನೋಬಡಿ ಶುಡ್ ಹಿಟ್ ಅಂದ್ಬಿಟ್ಟು ಹಿಟ್ ಅನ್ನೋದು, ಹಿಟ್ ಮಾಡೋದು ನೋಡು. ಸರಿ, ನಾನಿವಾಗ ಬ್ರೆಸ್ಟ್ ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಓಕೆನಾ? ಆಮೇಲೆ ಬನ್ನಿ ಆಕ್ಟಿವಿಟಿ ಮಾಡೋಣ. ನಾನು ಫಸ್ಟ್ ಮಾಡ್ಬಿಡ್ತೀನಿ. ಏನ ತಾಳಮ್ಮ ಏನು ಮಾಡ್ತೀರಾ? ಹಾಲು ಬರ್ತದೆ. ಬರ್ತದ? ಭಾರಿ ಬರ್ತದೆ. ಯಾಯ್ ಬರ್ತದೆ ಹಾಲು. ಒಂದು ಬಾಬು ತೆಗಿ, ನಂದು ತೆಗಿ ಬಾಬು. ಬರಲ್ಲ ಮಗಳೇ, ಬರುತ್ತೆ. ಬರಲ್ಲ ಮಗಳೇ, ಬರುತ್ತೆ. ಬರಲ್ಲ. ನಾನು ಮಾಡಿಬಿಟ್ಟು ಇದು ಮಾಡ್ತೀನಿ. ನಾನು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡ್ತಿರೋದ್ರಿಂದ ದಿನಕ್ಕೆ 3 ಇಂದ 4 ಸಲ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡ್ತಿದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿ ಏನೆಲ್ಲ ಪ್ರಿಕಾಷನ್ಸ್ನ ನಾವು ಫಾಲೋ ಮಾಡಬೇಕು, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಖಂಡಿತವಾಗ್ಲೂ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನೇನನ್ನು ಫಾಲೋ ಮಾಡಬೇಕು ಆ್ಯಂಡ್ ನಾನು ಯಾವ್ಯಾವ ಸಪ್ಲಿಮೆಂಟ್ಸ್ನ ತೊಗೊಳ್ತಿದ್ದೀನಿ, ಫೂಡಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ವೆರಿ ಸೂನ್ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಲಿಟಲ್ ಏನ ಮಲಗಿಸಿದ್ಮೇಲೆ ಇದನ್ನು ನಾನು ಅಂತಂದರೆ ಬ್ರೆಸ್ಟ್ ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಅದಿತಿ ಜೊತೆ ಸ್ವಲ್ಪ ಆಟಾಡಿ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತೀನಿ.
ಅದಿತಿ ಏಜ್ ಆ್ಯಕ್ಚುಲಿ ಪ್ರೀ ಸ್ಕೂಲಿಗೆ ನಾವು ಹಾಕಿರಬೇಕಿತ್ತು, ಬಟ್ ನಾನು ಹೋಮ್ ಸ್ಕೂಲಿಂಗೇ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿರೋದ್ರಿಂದ ಅದಿತಿನ ಎಂಗೇಜ್ ಮಾಡ್ತೀನಿ. ಅದಿತಿ ಈಸ್ ಆಲ್ಸೋ ವೆರಿ ಲರ್ನಬಲ್ ಚೈಲ್ಡ್, ತುಂಬ ಚೆನ್ನಾಗಿ ಕಲಿತಾರೆ. ನಾನು ಬೇಡ ಅದಿತಿ ಇವತ್ತು ಆಗಲ್ಲ ಅಂತಂದರೆ ಶಿಲ್ ಬಿ ಮೋರ್ ಕ್ರ್ಯಾಂಕಿ, ಇಲ್ಲ ಹೇಳ್ಕೊಡಿ ಅಂತ ಅಷ್ಟು ಇಂಟ್ರೆಸ್ಟ್ ಇದೆ ಅದಿತಿಗೆ. ಇವತ್ತು ನಾನು ಆಲ್ಫಾಬೆಟ್ಸ್ ಫೋನಿಕ್ಸ್ದು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಎವ್ರಿ ಡೇ ಪ್ಲ್ಯಾನ್ ಇರುತ್ತೆ ಇದನ್ನೇ ಮಾಡಬೇಕು ಅಂತ, ಸೊ ಅದೇ ಒಂದು ಬೇಸಿಸ್ ಮೇಲೆ ಹೋಗುತ್ತೆ. ಇನ್ನೊಂದೇನು ಗೊತ್ತಾ, ನಾನು ಅದಿತಿಗೆ ಪ್ರತಿದಿನ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ, ಪ್ರತಿದಿನದ ಒಂದು ಡಿಟೇಲ್ ಒಂದು ಆ್ಯಕ್ಟಿವಿಟೀಸು, ಟಾಯ್ ರೊಟೇಷನ್ ಏನು ಮಾಡ್ತೀನಿ, ಯಾವ ರೀತಿ ಎಂಗೇಜ್ ಮಾಡ್ತೀನಿ ಅಂತ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಅಂತಂದರೆ ಒಂದು 30 days ಚಾಲೆಂಜ್ ಅಂತ ತೊಗೊಂಡು ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಜೊತೆಗೆ ಅದಿತಿ ಜೊತೆ ಹೇಗೆಲ್ಲ ಆಟ ಆಡ್ತೀನಿ, ಲಿಟಲ್ ಏಜ್ ಜೊತೆಗೆ ಹೇಗೆಲ್ಲ ಒಂದು ಎಂಗೇಜ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಆಲ್ಸೋ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ರಿಲೇಟೆಡ್ ಟು ಆ್ಯಕ್ಟಿವಿಟೀಸ್ ಇರ್ಬೋದು, ಹೋಮ್ ಸ್ಕೂಲಿಂಗ್ ರಿಲೇಟೆಡ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಒಂದು ನಾನು ಇನ್ಕ್ಲೂಡ್ ಮಾಡಿಕೊಂಡು ಒಂದು 30 days ಚಾಲೆಂಜ್ ಅಂತ ಒಂದು ಡೈಲಿ ಕಂಪಲ್ಸರಿಯಾಗಿ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ಬರ್ಡ್ಸ್ ಇದು ಬೋರ್ಡ್ ಇಟ್ಕೊಳ್ಳಿ, ಓಕೆನಾ. ಸೊ ಇವಾಗ ನಾನು ಸೌಂಡ್ಸ್ ಹೇಳ್ತೀನಿ ನಾನು, ಓಕೆನಾ. ಸೊ ಐ ವಿಲ್ ಟೆಲ್ ದ ಈಗ ಓಕೆ ಈಗ ಬೋರ್ಡ್ಸ್ ಇದು ಏನು ನಂಬರ್ಸ್ ಬೇಕಾ ಅಥವಾ ನಂಬರ್ ಬೋರ್ಡ್ ಬೇಕಾ, ಇದು ಬೇಕಾ, ಆಲ್ಫಾಬೆಟ್ಸಾ ಓಕೆ. ಸೊ ಐ ವಿಲ್ ಟೆಲ್ ಯು ದ ಸೌಂಡ್. ಲಯನ್, ಲಯನ್, ಲಯನ್ ಇಲ್ಲಿದೆ, ಸರ್ಚ್ ಫಾರ್ ಲಯನ್. ವೆರಿ ಗುಡ್, ಲಯನ್. ಗುಡ್ ಜಾಬ್ ಪಾಪು. grapes, grapes, grapes. ಸರ್ಚ್ ಮಾಡ್ಬೇಕು ನೀವು. ಆನ್ ಆಯ್ತಾ? ಸರ್ಚ್ ಮಾಡಿ, ಎಲ್ಲ ಕಡೆ ಇರುತ್ತೆ ಗ್ರೇಪ್ಸ್. ಫಸ್ಟ್ ಆನ್ ಆಯ್ತು ಪಾಪಂಗೆ. ಈಗ ಪ್ಯಾರೆಟ್. ವೆರಿ ಗುಡ್, ಗುಡ್ ಜಾಬ್. ನೆಕ್ಸ್ಟ್ ವ್ಯಾನ್. ವೆರಿ ಗುಡ್, ಗುಡ್ ಜಾಬ್. ಅದು ಆಪಲ್. ಫಸ್ಟ್ ಮಾಡಿಬಿಡಿ, ವ್ಯಾನ್ ಆಯ್ತಾ? ಅದಲ್ಲ ಕಂದ, ಅದೇನೆ ಮಧ್ಯದಲ್ಲಿ ಸ್ಲೀಪಿಂಗ್ ಲೈನ್ ಇರುತ್ತೆ ಹಾಗೆ, ಹಂಗೇನೆ ಅಷ್ಟೇ. ಗುಡ್ ಜಾಬ್. ನೆಕ್ಸ್ಟ್ ಈ ಐಸ್ ಕ್ರೀಮ್. ಐಸ್ ಕ್ರೀಮ್ ಎಲ್ಲ ಹೆಂಗ್ ತಿಂತಾರೆ ಐಸ್ ಕ್ರೀಮ್ ಅದಿತಿ? ಚುಬ್ಬು ತಂದ್ಕೊಡಲ್ಲ ಅಂತಂದ್ರೆ ಮಂತ್ಲಿ ಒನ್ಸು. ಕೊಡ್ಸಲ್ಲ, ದಿನಾಗ್ಲೂ ಯಾರು ಕೊಡ್ಸಲ್ಲ. ಇದು ಜಂಕ್ ಫುಡ್ ಯಾವ್ದು ಪಪ್ಪು? ಜಂಕ್ ಫುಡ್ ಯಾವ್ದು? ಮತ್ತೆ ಇನ್ಯಾವ್ದು ಜಂಕ್ ಫುಡ್? ಪಿಜ್ಜಾ, ಬರ್ಗರ್, ಆಮೇಲೆ ಕ್ಯಾಂಡಿ, ಆಮೇಲೆ ಪೇಸ್ಟ್ರೀಸ್, ಆಮೇಲೆ ಡೋನಟ್ಸು, ಆಮೇಲೆ ನೆಕ್ಸ್ಟ್ ಎಲ್ಲಿದೆ? ಗೂಡೊಳಗಡೆ ಮೊಟ್ಟೆ ಇರುತ್ತೆ ನೋಡಿ. ಆನ್ ಆಯ್ತು ಪಾಪಂಗೆ. ಅಕ್ಕಿ. ಏನಾಯ್ತು ಪಪ್ಪುಗೆ? ಪಪ್ಪು 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 ಆನ್ ಆಯ್ತು ಪಪ್ಪು ಪಪ್ಪುಂಗೆ. ಟೋಪಿ ಹಾಕೋಣ, ಗಾಳಿ ಜಾಸ್ತಿ ಐತೆ ಪಪ್ಪಂಗೆ. ಡೈಪರ್ ಚೇಂಜ್ ಮಾಡಬೇಕು ನನ್ನ ಮಗುಗೆ. ಇಲ್ಲ ಇಲ್ಲ, ಇವಾಗ ಕಂಪ್ಲೀಟ್ ಮಾಡ್ಬಿಡಿ, ಆಮೇಲೆ ಮಾಡೋಣ. ಅದು ಕಂಪ್ಲೀಟ್ ಮಾಡ್ಬಿಡಿ ಕಂದ. ಪಾಪ ಡ್ಯಾಡ್ ಹತ್ರ ಹಾಲು ಕಾಯಿಸ್ಕೊಂಡು ಕುಡಿ ಹೋಗಿ, ಆಯಿಲ್ ಕಾಯಿಸ್ಕೊಡಿ ಅಂತ ಹೇಳಿ. ನಂಗೆ ಇವಾಗ ಡ್ಯಾಡ ಕಾಫಿ ತಂದು ಕೊಡ್ತಾರೆ, ನಾನು ಕಾಫಿ ಕುಡ್ಬಿಟ್ಟು ಪಾಪಕ್ಕೆ ಡೈಪರ್ ಚೇಂಜ್ ಮಾಡ್ತೀನಿ. ಚೂರು ಮಾಡ್ಬಿಡು ಅಂದ್ರೆ ಮಾಡ್ತೀನಿ, ವೆಯ್ಟ್ ಮಾಡಿ. ಇವಾಗ ಎದ್ದಿದ್ದಾರೆ, ಇನ್ನೊಂದ್ಸಲ ಅವ್ರು ಸುಸು ಪಾಸ್ ಮಾಡ್ತಾರೆ, ಪಿ ಪಾಸ್ ಮಾಡ್ತಾರೆ ಅವರು. ನನ್ನ ಮುದ್ದು ಜ್ವರ ಆಯ್ತು ಪಾಪಂಗೆ. ಬಟ್ ಶಿ ಇಸ್ ಆಲ್ ರೈಟ್. ಚಿನಿಮಾ ಒಂದೊಂದು ಮಕ್ಳು ಏನು ಮಾಡ್ತಾರೆ ಗೊತ್ತಪ್ಪ, ನೋಗೆ ತುಂಬ ಹೇಳ್ತಾರೆ. ಪಾಪು ಆ ಥರ ಮಾಡಿಲ್ಲ ಚಿನಿ, ಶಿ ಸೋ ಗುಡ್.
ಶಶೋ ಸ್ಟ್ರಾಂಗ್ ಬೇಬಿ ಜನಿ ನೀನು ಸ್ಟ್ರಾಂಗ್ ಬೇಬಿ ಆಗ್ಬಿಟ್ಟೈತೆ ನನ್ನಮ್ಮ ಇದು. ಡೋರ್ ಕ್ಲೋಸ್ ಮಾಡಪ್ಪ, ಗಾಳಿ ಜಾಸ್ತಿ. ಸ್ಟ್ರಾಂಗ್ ಬೇಬಿನ ನೀನು, ಅದಿತಿ ಥರ ಸ್ಟ್ರಾಂಗ್ ಬೇಬಿ ನೀನು. ಲಿಟಲ್ ಎಗೂ ಸಹ ನಾವು ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಿದ್ವಿ. ಎಷ್ಟೊಂದು ಪೇರೆಂಟ್ಗಳು ಮಾಡುವಂತಹ ತಪ್ಪುಗಳನ್ನ ನಾನು ಮಾಡಿಲ್ಲ. ಯಾವ ತಪ್ಪುಗಳನ್ನ ಮಾಡಬಾರ್ದು ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಿದ್ದ ದಿನ ಅಂತಂದರೆ, ಮೊದಲನೇದಾಗಿ ತುಂಬ ಪ್ಯಾನಿಕ್ ಆಗೋದು. ಪ್ಯಾನಿಕ್ ಆಗಿ ಅಯ್ಯೋ ಮಗು ಅಳುತ್ತೇನೋ ಅಂತ ನಾವೇ ಪ್ಯಾನಿಕ್ ಆಗಿಬಿಡ್ತೀವಿ. ಮಗು ಒಂಚೂರು ಅತ್ತಿದ ತಕ್ಷಣ ತುಂಬ ಜನ ಎತ್ಕೊಳ್ಳೋದನ್ನ ಮಾಡ್ತಾರೆ ಪೇರೆಂಟ್ಸ್ಗಳು ಫ್ಯಾಮಿಲಿಗಳಲ್ಲಿ. ಮಕ್ಕಳಿಗೆ ತುಂಬ ನೋವಿದ್ದೇ ಇರುತ್ತೆ ಕೊಟ್ಟಿರುವಂತಹ ಜಾಗದಲ್ಲಿ. ಒಂದು ಸ್ವಲ್ಪ ಸೋರ್ನೆಸ್ಸು, ರೆಡ್ನೆಸ್ಸು, ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಸ್ಪಿಟಲಿಂದ ಬಂದಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಐಸ್ ಪ್ಯಾಕ್ ಇಡಬೇಕು ಅಂತ ಕೆಲವರು ಹೇಳ್ತಾರೆ. ದಯವಿಟ್ಟು ಐಸ್ ಗೆಡ್ಡೆನ ನೀವು ಡೈರೆಕ್ಟಾಗಿ ಮಗು ಕಾಲ ಮೇಲೆ ಇಡಕ್ಕೆ ಹೋಗಬೇಡಿ. ಒಂದು ನೀರನ್ನ ಕೋಲ್ಡ್ ವಾಟರಲ್ಲಿ ಅದ್ದಿ ಆ ಒಂದು ಬಟ್ಟೆನ ಮಗುವಿನ ಒಂದು ಕಾಲ ಮೇಲೆ ಹಾಕಿ ಮಗುಗೆ ಒಂದು ನೋವು ಸ್ವಲ್ಪ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ತಪ್ಪು ಯಾವುದು ಅಂತಂದರೆ, ಮಗುಗೆ ಜ್ವರ ಬರೋದು ಕಾಮನ್, ಜ್ವರ ಬರಲೇಬೇಕು. ಕೆಲವು ಮಕ್ಳುಗಳಿಗೆ ಜ್ವರ ಬರಲ್ಲ, ದಟ್ ಈಸ್ ಆಲ್ಸೋ ಆಲ್ ರೈಟ್. ಜ್ವರ ಬಂದಿದ ತಕ್ಷಣ ಮಗುಗೆ ಫುಲ್ಲು ಕಂಪ್ಲೀಟ್ ಸ್ವೆಟರ್ ಹಾಕಿ ಒಂದು ಸ್ವಾಡ್ಲಿಂಗ್ ಥರ ಮಾಡಿ ಸಾಕ್ಸು, ಮಿಟನ್ಸು, ಟೋಪಿ ಎಲ್ಲ ಕವರ್ ಮಾಡಿ ಇಟ್ಬಿಡ್ತಾರೆ. ಆ ರೀತಿ ಮಾಡಿದ್ರೆ ಮಗುಗೆ ತುಂಬ ಟೆಂಪ್ರೇಚರ್ ಆಗುತ್ತೆ. ಮಗುಗೆ ಅದರಿಂದನೂ ಡಿಸ್ಕಂಫರ್ಟ್ ಆಗಿ ಅಳೋದಕ್ಕೆ ಶುರು ಮಾಡುತ್ತೆ. ಅತ್ತಾಗ ನಾವೇನು ಅಂದ್ಕೊಳ್ತೀವಿ, ಓ ಮಗುಗೆ ತುಂಬ ಪೇಯ್ನ್ ಆಗ್ತಿದೆ ಅನ್ಸುತ್ತೆ, ಎತ್ಕೊಂಡು ಸುಧಾರಿಸೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿರೋರು ಎಲ್ಲರೂ ಮಗುನ ಎತ್ಕೊಂಡು ಆಟ ಆಡಿಸಿರ್ತಾರೆ. ತುಂಬ ಮೊಬಿಲಿಟಿ ಮಾಡಬಾರ್ದು. ಅಂತಂದರೆ ಮಗು ಎತ್ಕೊಂಡಾಗ ಆಬ್ವಿಯಸ್ಲಿ ಮಗು ಕೈ ಕಾಲೆಲ್ಲ ಶೇಕ್ ಆಗ್ತಿರುತ್ತೆ, ಅವಾಗ ಮಗುಗೆ ನೋವಾಗುತ್ತೆ. ಅದಕ್ಕೋಸ್ಕರನೇ ಮಗು ಜಾಸ್ತಿ ಅಳುತ್ತೆ. ನಾವೇನು ಅಂದ್ಕೊಳ್ತೀವಿ ಅಂತಂದರೆ, ಅಯ್ಯೋ ಮಗುಗೆ ಜಾಸ್ತಿ ವ್ಯಾಕ್ಸಿನ್ ಅಂದರೆ ಜಾಸ್ತಿ ಅಳ್ತಿದೆ, ಮಗುಗೆ ವ್ಯಾಕ್ಸಿನ್ ಕೊಡ್ಸಿದ್ವಿ ಅದಕ್ಕೆ ನೋವಾಗ್ತಿದೆ ಅನ್ಸುತ್ತೆ, ಅದಕ್ಕೆ ಅಳ್ತಿದೆ ಅಂತ ಆ ರೀತಿ ಅಂದ್ಕೊಳ್ತೀವಿ. ದಯವಿಟ್ಟು ಮಗುಗೆ 24 hours ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದು 24 hours ಜಾಸ್ತಿ ಎತ್ಕೊಳ್ಳೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಜಸ್ಟ್ ಫೀಡಿಂಗಿಗೆ ಮಾತ್ರ ಎತ್ಕೊಂಡು ಮಗುನ ಮಲಗಿಸ್ಬಿಟ್ರೆ ಮಗುಗೆ ಅಷ್ಟು ನೋವಾಗಲ್ಲ. ಕೈ ಕಾಲೆಲ್ಲ ಅಳ್ಳಾಡಿಸೋ ಅವಶ್ಯಕತೆ ಇರೋದಿಲ್ಲ ಮಗು ಅಲ್ವಾ, ಸೊ ಅಷ್ಟು ನೋವಾಗೋದಿಲ್ಲ. ಮಗುನು ಬೇಗ ರಿಕವರಿ ಆಗಿಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತಂದರೆ, ಜ್ವರ ಇದ್ದೇ ಇರುತ್ತೆ, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ತುಂಬ ಸಿರಪ್ಗಳನ್ನ ಹಾಕೋದು, ಪ್ಯಾರಾಸಿಟಮಾಲ್ ಇರ್ಬೋದು, ಐಬುಜಿಸಿಕ್ ಇರ್ಬೋದು, ಈ ಜ್ವರದ ಸಿರಪ್ನ ಮಕ್ಳುಗಳಿಗೆ ಹಾಕ್ತಾರೆ. ಈ ರೀತಿ ತಪ್ಪುಗಳನ್ನ ಮಾಡಬಾರ್ದು. ಯಾಕಂತಂದರೆ ವ್ಯಾಕ್ಸಿನ್ ಹಾಕಿಸಿ ಮನೆಗೆ ಕರ್ಕೊಂಡು ಬಂದಮೇಲೆ ಒಂದ್ಸಲ ಹಾಕಬೇಕು ನಾವು. ಡಾಕ್ಟರ್ ಹೇಳಿರ್ತಾರೆ ಮಗು ವೆಯ್ಟ್ ಮೇಲೆ ಡಿಪೆಂಡ್ ಮಾಡಿ ಎಷ್ಟು ml ಹಾಕಬೇಕು ಅಂತ ಹೇಳಿರ್ತಾರೆ. ಅಷ್ಟನ್ನು ಫಾಲೋ ಮಾಡಿ ಒಂದ್ಸಲ ಹಾಕಬೇಕು. ಅದಾದಮೇಲೆ ತಿರ್ಗಾ ಇನ್ನೊಂದ್ಸಲ 6 hours ಆದಮೇಲೆ ಹಾಕಬೇಕು. ಅಷ್ಟೇ ಸಾಕಾಗತ್ತೆ. ವ್ಯಾಕ್ಸಿನ್ ಹಾಕಿಸಿದ್ಮೇಲೆ ಕಂಪಲ್ಸರಿ ಜ್ವರ ಬಂದೇ ಬರುತ್ತೆ. ಇಟ್ಸ್ ಆಬ್ವಿಯಸ್ಲಿ ನಾರ್ಮಲ್. ಹಾಗಂತ ಅಯ್ಯೋ ಮಗುಗೆ ಜ್ವರ ಇದೆ ಏನಾಗುತ್ತೋ ಅಂತ ಭಯ ಪಡಬೇಡಿ. ತುಂಬ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ, ಟೆಂಪ್ರೇಚರ್ ಚೆಕ್ ಮಾಡೋದನ್ನ ದಯವಿಟ್ಟು ಇಟ್ಕೊಳ್ಳಿ. ಯಾರ್ಯಾರ ಮನೆಗಳಲ್ಲಿ ಮಕ್ಳು ಇರ್ತಾರೋ ಅವ್ರ ಹತ್ರ ಎಲ್ಲರ ಹತ್ರನೂ ಒಂದು ಟೆಂಪ್ರೇಚರ್ ಚೆಕ್ ಮಾಡುವಂತಹ ಒಂದು ಥರ್ಮೋಮೀಟರ್ ಇರಬೇಕು. ಇದರಿಂದ ನಮಗೆ ಗೊತ್ತಾಗುತ್ತೆ ಮಗುಗೆ ಎಷ್ಟು ಜ್ವರ ಇದೆ ಅಂತ. ಅಕಸ್ಮಾತ್ ಏನಾದರೂ ಜ್ವರ ತುಂಬ ಜಾಸ್ತಿ 101, 102 ಆ ರೀತಿ ಇದೆ ಅಂತ ಅಂದಾಗ ನೀವು ಡಾಕ್ಟರ್ಗೆ ಒಂದ್ಸಲ ಹೇಳ್ಬೋದು, ಅಥವಾ ಅವಾಗ ಸಿರಪ್ ಹಾಕ್ಬೋದು, ತೊಂದರೆ ಇಲ್ಲ. 96, 97, 98 ಇದ್ದಾಗ್ಲೂ ಜ್ವರ ಅಂತ ಹೇಳ್ಕೊಂಡು ಈ ಒಂದು ಪ್ಯಾರಾಸಿಟಮಾಲ್ ಆ ರೀತಿ ಹಾಕ್ತಾರೆ. ಇದರಿಂದ ಮಗು ಬಾಡಿಗೆನೆ ಒಂದು ತೊಂದರೆ ಆಗುತ್ತೆ. ದಯವಿಟ್ಟು ಆ ತಪ್ಪನ್ನ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ಲಾಸ್ಟ್, ಈ ಟೈಮಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಿದ್ದ ಟೈಮಲ್ಲಿ ದಯವಿಟ್ಟು ಡೈಪರ್ಸ್ನ ಯೂಸ್ ಮಾಡಿ. ಬಟ್ಟೆಗಳನ್ನ ಅಥವಾ ಲಂಗೋಟ್ಸ್ನ ಯೂಸ್ ಮಾಡಿದ್ರೆ ಅವಾಗವಾಗ ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋದಕ್ಕೆ ನಾವು ಮಕ್ಕಳ ಕೈ ಕಾಲನ್ನ ಶೇಕ್ ಮಾಡಿಸ್ತಾ ಇರ್ತೀವಿ ಅಲ್ವಾ, ಸೊ ಅದರಿಂದನೂ ಸಹ ಪೇನ್ ಆಗುತ್ತೆ, ಮಕ್ಕಳು ಕ್ರ್ಯಾಂಕಿ ಆಗ್ತಾರೆ. ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆ್ಯಂಡ್ ವ್ಯಾಕ್ಸಿನ್ ಟೈಮ್ನ ಬೆಸ್ಟ್ ಮಾಡ್ಕೊಳ್ಳಿ. ಲಿಟಲ್ ಏನ ಸ್ವಲ್ಪ ಹೊತ್ತು ಆಟ ಆಡಿಸಿ. ಈಗ ನಾನು ಮೆಂತ್ಯ ಹಿಟ್ಟಿಂದು ಒಂದು ಗಂಜಿ ಕುಡಿತೀನಿ. ಪ್ರತಿದಿನ ನಾನು ಒಂದು 12 ಗಂಟೆ 11:30 ಹಾಗೆ ಮೆಂತ್ಯ ಹಿಟ್ಟಿನ ಗಂಜಿ ಕುಡಿತೀನಿ. ಇದರಿಂದ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಒಂದು ತಿಂಗಳಿಂದಾನೇ ಶುರು ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಕುಡಿತಿಲ್ಲ ಅಂತಂದರೆ ಪ್ಲೀಸ್ ಕುಡೀರಿ. ನಿಮ್ಮ ಸೊಂಟಕ್ಕೆ ಇದು ತುಂಬ ಬಲ ಕೊಡುತ್ತೆ. ಸೊಂಟ ನೋವು ಬರದೇ ಇರೋದಕ್ಕೂ ಹೆಲ್ಪ್ ಮಾಡುತ್ತೆ. ಮೆಂತ್ಯ, ಉದ್ದಿನೆಟ್ಟೆಲ್ಲ ಅದರಲ್ಲಿ ಇರುತ್ತಲ್ಲ, ಸೊ ತುಂಬ ಒಳ್ಳೆಯದು. ಊಟಕ್ಕೆ ಕೃವಿ ಅನ್ನ ರಸ ಮಾಡಿದ್ರು ಸಿಂಪಲ್ ಆಗಿ. ಊಟ ಮಾಡಿ ಅದಿತಿ ಮತ್ತು ನಾನು ಲಿಟರಲಿ 3 ಜನನು ಒಳ್ಳೆ ರೆಸ್ಟ್ ಮಾಡಿಬಿಡ್ತೀವಿ. ಸೊ ಕೃವಿ ಇವಾಗ ಹೊರಡ್ತಾರೆ ಅವರು ಒಂದು ಕೆಲಸಕ್ಕೆ. ನಾವು 3 ಜನನು ಚೆನ್ನಾಗಿ ರೆಸ್ಟ್ ಮಾಡಿ ನಾನು ವ್ಲಾಗ್ನ ನೈಟಿಂದ ಅಗೇನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದಿತಿಗೆ ಡಾಕ್ಟರು ಒಂದು ಡಿವರ್ಮಿಂಗ್ ಹೇಳಿದರು ಅಂತಂದರೆ ಜಂತುಳದ ಒಂದು ಸಿರಪ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಹಾಕಕ್ಕೆ ಹೇಳಿದರು. ಇದು ಕಂಪ್ಲೀಟ್ ಬಾಟಲ್ ಪೂರ್ತಿ ಹಾಕಬೇಕು. ಸೊ ನೀವು ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ ನಿಮ್ಮ ಮಗು ಏಜ್ ವೆಯ್ಟ್ ಮೇಲೆ ಅವರು mlಗಳನ್ನೆಲ್ಲ ಹೇಳ್ತಾರೆ. ಸೊ ಕಂಪ್ಲೀಟ್ ಬಾಟಲ್ನ ಹಾಕಬೇಕು ಅಂತ ಹೇಳಿದರು. ಸೊ ಅದಿತಿಗೆ ಯಾವುದೇ ರೀತಿ ಸಿರಪ್ಸ್ಗಳನ್ನೆಲ್ಲ ಕುಡಿಬೇಕು ಅಂತಂದರೆ ಏನೂ ಇಲ್ಲ. ಆ್ಯಕ್ಚುಲಿ ಅದಿತಿಗೆ ನಾವು ಜಾಸ್ತಿ ಸಿರಪ್ಗಳನ್ನೇ ಹಾಕಿಲ್ಲ. ಜಸ್ಟ್ ನಾವು ಹಾಕಿರೋದೇ ಪ್ಯಾರಾಸಿಟಮಾಲು ಮತ್ತು ಬೋನಿಸನ್ ಎರಡನ್ನೇ. ಕೋಲ್ಡ್ಗಾಗಲಿ ಕೆಮ್ಗಾಗಲಿ ಇದುವರೆಗೂ ಯಾವ ಸಿರಪ್ಗಳನ್ನೂ ಯೂಸ್ ಮಾಡಿಲ್ಲ. ಜಸ್ಟ್ ಚೂರ್ಣಗಳನ್ನೇ ನಾನು ಅದಿತಿಗೆ ಕೊಡೋದು.
ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನನ್ನ ಸ್ಕಿನ್ ಕೇರ್ನ ಮಾಡಿಕೊಂಡು ಮಲ್ಕೊಳ್ತೀನಿ. ಪ್ರತಿದಿನ ಒಂದಿನ ಆಲ್ಮಂಡ್ ಆಯಿಲು ಮತ್ತು ಒಂದು ಸ್ವಲ್ಪ ವಿಟಮಿನ್ ಇ ಡ್ರಾಪ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇವತ್ತು ನಾನು ಬ್ಲ್ಯಾಕ್ ಸಿಸೇಮ್ ಆಯಿಲ್ನ ಹಾಕ್ತಿದ್ದೀನಿ. ಪ್ರತಿದಿನ ನಾನು ಆಯಿಲ್ ಮಸಾಜ್ ಮಾಡ್ತಿರ್ತೀನಿ ಅಲ್ವಾ, ಎಲ್ಲ ಎಣ್ಣೆಗಳು ಖಾಲಿ ಆಗಿಬಿಟ್ಟಿದೆ. ಆರ್ಡರ್ ಮಾಡಿದ್ದೀನಿ, ಸ್ವಲ್ಪ ದಿನದಲ್ಲೇ ಬರುತ್ತೆ. ಅದೂ ನನಗೆ ಈಗ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಿದೆ. ನೈಟ್ ಹೊತ್ತು ಎದ್ದಿರ್ತೀನಿ ಅಲ್ವಾ, ಸೊ ಲಿಟಲ್ಲೇ ಒಂದು 12:30ವರೆಗೂ ಎದ್ದಿರ್ತಾರೆ, ಕೆಲವೊಂದು ದಿನ 1 ಗಂಟೆವರೆಗೂ ಎದ್ದಿರ್ತಾರೆ. ಅಳೋದಿಲ್ಲ, ಆರಾಮಾಗಿ ಹ್ಯಾಪಿ ಚೈಲ್ಡ್ ಥರ ನಕ್ಕೊಂಡು ಸ್ಮೈಲ್ ಮಾಡ್ಕೊಂಡು ಆಟ ಆಡ್ತಿರ್ತಾರೆ. ಸೊ ನಾನು ಎಂಜಾಯ್ ಮಾಡ್ತೀನಿ. ಬೆಳಗ್ಗೆ ಎಲ್ಲ ಅದಿತಿಗೆ ನಾನು ಸ್ವಲ್ಪ ಜಾಸ್ತಿನೇ ಅಟೆನ್ಷನ್ ಕೊಟ್ಟಿರ್ತೀನಿ. ಅದಿತಿಗೆ ಈ ಟೈಮಲ್ಲಿ ಅವ್ರಿಗೆ ಅಟೆನ್ಷನ್ ಬೇಕೇ ಬೇಕಾಗುತ್ತೆ. ಕೆಲವೊಂದು ಸಲ ಲಿಟಲ್ ಏನೋ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು, ಅದಿತಿನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಬೆಳಗ್ಗೆ ಹೊತ್ತು ಲಿಟಲ್ ಹೇಗೆ ಅಷ್ಟು ಅಟೆನ್ಷನ್ ಸಿಕ್ಕಿರೋದಿಲ್ಲ. ಸೊ ನೈಟ್ ಹೊತ್ತು ತುಂಬ ಚೆನ್ನಾಗಿ ನಾವು ಆಟಾಡ್ತೀವಿ, ಆರಾಮಾಗಿ ನಕ್ಕೊಂಡು. ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಒಂದು ಆಯಿಲ್ ಮಸಾಜ್ ಮಾಡಿಕೊಂಡು ಮಲ್ಕೊಳ್ತೀನಿ. ಇದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಪಿಗ್ಮೆಂಟೇಷನ್ ಎಲ್ಲ ಆಗುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಡಾರ್ಕ್ ಸರ್ಕಲ್ಲು ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ಒಂದೊಂದು ಎಣ್ಣೆ, ಒಂದಿನ ಆಲ್ಮಂಡ್ ಆಯಿಲು, ಒಂದಿನ ಕೋಕೋನಟ್ ಆಯಿಲು, ಒಂದಿನ ಈ ರೀತಿ ಬ್ಲ್ಯಾಕ್ ಸಿಸೇಮ್ ಆಯಿಲ್ನ ಯೂಸ್ ಮಾಡ್ತೀನಿ. ಇದನ್ನು ಏನು ವಾಶ್ ಮಾಡಿ ಮಲ್ಕೊಳ್ಳೋದಿಲ್ಲ, ಜಸ್ಟ್ ಅದೇ ರೀತಿ ಫೇಸ್ ಮೇಲೆ ಇರುತ್ತೆ. ತುಂಬ ಏನಿಲ್ಲ, ಒಂದು 3 to 4 ಡ್ರಾಪ್ಸ್ ಅಷ್ಟೇ ಕಂಪ್ಲೀಟ್ ಫೇಸ್ ಎಲ್ಲ ಮಸಾಜ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸ್ಕಿನ್ನು ತುಂಬ ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗಿರುತ್ತೆ. ಬೆಳಗ್ಗೆ ಎದ್ಮೇಲೆ ಇನ್ನೊಂದು ಸಲ ಎಣ್ಣೆ ಮಸಾಜ್ ಮಾಡಿಕೊಂಡು ಫೇಸ್ ಪ್ಯಾಕ್ ಏನಾದರೂ ಹಾಕ್ಕೊಂಡು ಸ್ನಾನ ಮಾಡೋದು. ಇದೇ ರೀತಿ ಆಗ್ತಿದೆ ನನ್ನ ಒಂದು ಡೈಲಿ ಸ್ಕಿನ್ ಕೇರ್ ರೊಟೀನ್. ನಮ್ಮ ಸ್ಕಿನ್ ಕೇರ್ನ ನಾವೇ ಕೇರ್ ಮಾಡಿಲ್ಲ ಅಂತಂದರೆ ಇನ್ಯಾರು ಕೇರ್ ಮಾಡ್ತಾರೆ ಅನ್ನೋದು ನನ್ನ ಕಾನ್ಸೆಪ್ಟ್. ಆ್ಯಂಡ್ ನೈಟ್ ಮಲ್ಕೊಳ್ಳುವಾಗ ಒಂದು ಲಿಪ್ ಬಾಮ್ ಹಚ್ಕೊಂಡು ಮಲ್ಕೊಳ್ತೀನಿ. ಲಿಪ್ ಬಾಮ್ ಇಸ್ ಮೈ ಫೇವ್ರೇಟ್, ಆಲ್ ಟೈಮ್ ಇರಲೇಬೇಕು. ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣ್ತೀನಿ, ಚೆನ್ನಾಗಿರುತ್ತೆ ಅನ್ನೋದು ಒಂಥರ ಥಾಟ್ ಅದು. ಸೊ ಲಿಪ್ ಬಾಮ್ ಹಚ್ಕೊಂಡು ಮಲ್ಕೊಳ್ತೀನಿ. ಅದಿತಿಗೂ ಇದನ್ನು ಅಪ್ಲೈ ಮಾಡ್ತೀನಿ. ಕೆಲವೊಂದು ಸಲ ನಾನು ಅಪ್ಲೈ ಮಾಡ್ಕೊಳ್ಳುವಾಗ ಕೇಳ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್, ಯಾವುದೇ ರೀತಿ ಅಷ್ಟು ಕೆಮಿಕಲ್ಸ್ ಇಲ್ಲ. ನಾನು ಯೂಸ್ ಮಾಡ್ತಿರೋದು ಬಯೋಟೆಕ್ ಲಿಪ್ ಬಾಮ್, ತುಂಬ ಚೆನ್ನಾಗಿದೆ. ಇದು ನಮ್ಮ ಲಿಪ್ನ ಚಾಪ್ ಲಿಪ್ಸ್ನ ಏನಿರುತ್ತೆ ಅದನ್ನೆಲ್ಲನೂ ಕಡಿಮೆ ಮಾಡುತ್ತೆ. ಡ್ರೈನೆಸ್ಸು, ಕೆಲವ್ರಿಗೆ ತುಟಿ ತುಂಬ ಅನ್ಈವನ್ ಟೋನ್ ಇರುತ್ತೆ, ಕೆಲವೊಂದು ಕಡೆ ಬ್ಲ್ಯಾಕ್ ಇರುತ್ತೆ, ಕೆಲವೊಂದು ಕಡೆ ನಾರ್ಮಲ್ ಟೋನ್ ಇರುತ್ತೆ. ಅದನ್ನೆಲ್ಲನೂ ಕಡಿಮೆ ಮಾಡೋದಕ್ಕೆ ಈ ಒಂದು ಲಿಪ್ ಬಾಮ್ ಹೆಲ್ಪ್ ಮಾಡುತ್ತೆ. ಸೊ ನೀವು ಬಯೋಟೆಕ್ ಲಿಪ್ ಬಾಮ್ನ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ, ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಅಮ್ಮಂದಿರ ರಿಲೇಟೆಡ್ ವೀಡಿಯೋಸ್, ಬೇಬಿ ರಿಲೇಟೆಡ್ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ. ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.